ಎವ್ರಿವನ್, ಗುಡ್ ಮಾರ್ನಿಂಗ್. ನಾವು ನಮ್ಮ ಪೂರ್ವಿಕರನ್ನ ಉಪವಾಸ ಮಾಡೋದನ್ನು ನೋಡಿರ್ತೀವಿ, ಕರೆಕ್ಟಾ? ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ರಿಲೇಟಿವ್ಸ್ ಇರ್ಬೋದು. ಅವರು ವೀಕ್ಲಿ ಅಟ್ಲೀಸ್ಟ್ ಒನ್ಸು, ಇಲ್ಲಾಂದ್ರೆ ಒಂದು 15 ದಿನಕ್ಕೆ ಒಂದ್ಸರಿ ಆದ್ರೂ ಮಾಡೋ ತರ ಮಾಡ್ತಿದ್ರು. ಸಂಕಷ್ಟಿ ಅಂತ ಹೇಳಿ ಉಪವಾಸ ಮಾಡೋರು, ಇಲ್ಲ ಶನಿವಾರ ನಾನು ಇವತ್ತೇನು ತಿನ್ನಲ್ಲ ಅಂತ ಉಪವಾಸ ಮಾಡೋರು, ಇಲ್ಲ ಸೋಮವಾರ ನಾನು ಇವತ್ತೇನು ತಿನ್ನಲ್ಲ ಈಶ್ವರನ್ಗೋಸ್ಕರ ಬಿಟ್ಬಿಟ್ಟಿದೀನಿ ಅಂತ ಹೇಳಿ ಉಪವಾಸ ಈ ತರ ಪ್ರತಿಯೊಬ್ರು ಆಲ್ಮೋಸ್ಟ್ ಒಂದು ಫ್ಯಾಮಿಲಿಲಿ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಅಟ್ಲೀಸ್ಟ್ ಒಬ್ರೋ ಇಬ್ರೋ ಈ ತರ ಉಪವಾಸ ಮಾಡೋದನ್ನ ನಾವು ನೋಡ್ತಾ ಇದ್ವಿ, ಇವಾಗ್ಲೂ ನೋಡ್ತಾನೆ ಇದೀವಿ. ಬಟ್ ಇದರಿಂದ ಅವರಿಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಸಿಗತ್ತೆ ಅನ್ನೋದು ಅವ್ರು ಥಿಂಕ್ ಕೂಡ ಮಾಡ್ದಂಗೆ ದೇವ್ರ ಹೆಸರು ಒಂದಿಟ್ಕೊಂಡು ಉಪವಾಸಗಳನ್ನ ಮಾಡೋರು. ಬಟ್ ಅದನ್ನೇ ನಾವಿವತ್ತು ಮಾಡರ್ನ್ ಸೈನ್ಸ್ಗೆ ಕನೆಕ್ಟ್ ಮಾಡಿ ಫಾಸ್ಟಿಂಗ್ ಅಂತ ಒಂದ್ ಹೆಸರು ಕೊಟ್ಟು ಆ ಫಾಸ್ಟಿಂಗ್ ಇಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಸಿಗ್ತಿದೆ ಅನ್ನೋ ಅವೇರ್ನೆಸ್ ನ ನಾವು ಜನರಿಗೆ ಮೂಡಿಸ್ತಾ ಇದೀವಿ, ಕರೆಕ್ಟಾ? ಎಸ್. ಅಂಡ್ ಇದ್ರಲ್ಲಿ ಫಾಸ್ಟಿಂಗ್ ಅಂತ ಹೇಳಿದ ತಕ್ಷಣ ನಮ್ಮ ಪೂರ್ವಿಕರೆಲ್ಲ ಉಪವಾಸ ಮಾಡ್ತಿದ್ರು ಅನ್ನೋದು ಒಂದೇ ಸಿಂಪಲ್ ಥಾಟ್ ನ ನಾವು ತಲೆಯಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಫಾಸ್ಟಿಂಗ್ ಅಂತ ಹೇಳಿದ ತಕ್ಷಣ, ಇಲ್ಲ ಫಾಸ್ಟಿಂಗ್ ಥೆರಪಿ ಅಂತ ಹೇಳಿದ ತಕ್ಷಣ ಉಪವಾಸ ಮಾಡೋದೇನೋ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲ, ಫಾಸ್ಟಿಂಗ್ ಅಂದ್ರೆ ಅದರಲ್ಲಿ ತುಂಬಾ ವಿಧಗಳಿವೆ. ಒಂದೊತ್ತು ತಿನ್ನೋದು, 2 ಹೊತ್ತು ದಿನದಲ್ಲಿ ತಿನ್ನೋದು, ಈ ತರ ಬೇರೆ 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 ತರ ಫಾಸ್ಟಿಂಗ್ ನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ಒಂದೊತ್ತು ತಿನ್ನೋದನ್ನ ನಾನ್ ಫಾಲೋ ಮಾಡ್ಬೋದು, ಇನ್ ಸ್ವಲ್ಪ ಜನ ಫಾಲೋ ಮಾಡ್ಬೋದು. ಬಟ್ ಎಲ್ಲರೂ ಫಾಲೋ ಮಾಡಕ್ಕಾಗತ್ತಾ? ಅಂಡ್ ಪ್ರತಿದಿನ ಫಾಲೋ ಮಾಡಕ್ಕಾಗತ್ತಾ? ಇಲ್ಲ. ಇದನ್ನ ನಾವು ಈ ತರ ಡಿಸೈಡ್ ಮಾಡಬಾರ್ದು. ನಾವು ಯಾರೋ ಮಾಡ್ತಿದ್ದಾರೆ, ಅವ್ರು ಮಾಡೋದ್ರಿಂದ ಅವರಿಗೆ ಬೆನಿಫಿಟ್ ಸಿಕ್ಕಿದೆ ಅಂತ ನೋಡ್ಕೊಂಡು ನಾವು ಫಾಲೋ ಮಾಡೋದು ತುಂಬಾ ತಪ್ಪಾಗತ್ತೆ. ಸೊ ಪ್ರತಿಯೊಬ್ಬರ ದೇಹ, ಪ್ರತಿಯೊಬ್ಬರ ಬಾಡಿ ಕಂಪೋಸಿಷನ್, ಮೆಟಬಾಲಿಸಮ್ ಒಬ್ರಿಗಿಂತ ಒಬ್ರಿಗೆ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಆಗಿರತ್ತೆ. ಸೊ ನಾವ್ ಏನೇ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರು ಫಸ್ಟ್ ಎಕ್ಸ್ಪರ್ಟ್ ನಾಲೆಜ್ ಇರ್ಲೇಬೇಕು. ನಾವ್ ಏನಕ್ಕೆ ಫಾಲೋ ಮಾಡ್ತೀವಿ, ಯಾವ್ದನ್ನೇ ಡಯಟ್ ಪ್ಯಾಟರ್ನ್ ನ ಏನಕ್ಕೆ ಫಾಲೋ ಮಾಡ್ತೀವಿ, ನಮಗೆ ಅದರಿಂದ ಹೆಲ್ತ್ ಬೆನಿಫಿಟ್ ಸಿಗ್ಲಿ ಅಂತ ಫಾಲೋ ಮಾಡ್ತೀವಿ. ಸೊ ನಾವ್ ಅಷ್ಟು ಕಾಳಜಿ ವಹಿಸ್ಕೊಂಡು ನಾವು ಫಾಲೋ ಮಾಡುವಾಗ ಯಾರಾದ್ರೂ ಒಬ್ರು ಎಕ್ಸ್ಪರ್ಟು ಇದು ಹಿಂಗ್ ಮಾಡಿದ್ರೆ ಸರಿ, ಹಿಂಗ್ ಮಾಡಿದ್ರೆ ತಪ್ಪು, ಹಿಂಗ್ ಮಾಡಿದ್ರೆ ನಿಮ್ ಹೆಲ್ತ್ ಬೆನಿಫಿಟ್ ಸಿಗತ್ತೆ, ಈ ಹರ್ಬ್ ತಗೊಂಡ್ರೆ ನಿಮ್ಗೆ ಒಳ್ಳೇದು, ಈ ಹರ್ಬ್ ತಗೊಂಡ್ರೆ ನಿಮ್ಗೆ ಕೆಟ್ಟದ್ದು ಅಂತ ನಮ್ಗೆ ಗೈಡ್ ಮಾಡೋದಿದೆಯಲ್ಲ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಸೊ ವಿತೌಟ್ ಗೈಡೆನ್ಸ್ ನಾವ್ ಏನೇ ಮಾಡಿದ್ರು ನಮ್ಗೆ ಕೆಲವೊಂದ್ಸರಿ ಒಳ್ಳೇದಾಗ್ಬೋದು, ಕೆಲವೊಂದ್ಸರಿ ಕೆಟ್ಟದಾಗ್ಬೋದು. ಒಳ್ಳೇದಾದ್ರೆ ಖುಷಿ ಸಂತೋಷ, ಕೆಟ್ಟದಾದ್ರೆ ನಾವೇ ಅಲ್ಟಿಮೇಟ್ ಆಗಿ ಸಫರರ್ಸ್ ಆಗ್ತೀವಿ ಅಲ್ವಾ? ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಫಾಸ್ಟಿಂಗ್ ನ್ಯೂಟ್ರಿಕೇರ್ ಇಸ್ ದ ಬೆಸ್ಟ್ ಆಪ್ಷನ್. ಇಟ್ ಗಿವ್ಸ್ ಯು ದ ಬೆಸ್ಟ್ ಸಲ್ಯೂಷನ್. ಯಾವ್ಯಾವ ಇಶ್ಯೂ